ನಮಸ್ತೆ ವೀಕ್ಷಕರೇ, ಗೌಡಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗೀ ರೈಸ್ ಹೆಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈಸಿ ಅಂಡ್ ಸಿಂಪಲ್ ಆಗಿರುತ್ತೆ, ಯಾವುದೇ ಆಡೆಡ್ ಮಸಾಲಾಸ್ ಇರಲ್ಲ. ಸಾಮಗ್ರಿಗಳು ಏನೇನ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಒಂದ್ ಸ್ವಲ್ಪ 4-5 ಕಾಳು ಮರಾಠಿ ಮೊಗ್ಗು, ಒಂದ್ 2 ಅನಾನಸ್ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಲವಂಗ ತಗೊಂಡಿದ್ದೀನಿ, ಒಂದ್ 5 ಏಲಕ್ಕಿ, ಚಕ್ಕೆ ತಗೊಂಡಿದ್ದೀನಿ, ಒಂದು ಜಾಕಾಯಿ ತಗೊಂಡಿದ್ದೀನಿ. ಸಣ್ಣ ಬೌಲಲ್ಲಿ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಮತ್ತೆ ಈರುಳ್ಳಿ ಇದೆ. ಒಂದ್ ಬೌಲಲ್ಲಿ ಹಸಿ ಬಟಾಣಿ, ಮೆಣಸಿನಕಾಯಿ, ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತೆ ಇಲ್ಲಿ ಅಕ್ಕಿನ ನಾನು ಎತ್ತಿಟ್ಕೊಂಡಿದ್ದೀನಿ, ಮತ್ತೆ ತೆಂಗಿನ ಹಾಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಕುಕ್ಕರ್ ಇಡೋಣ. ಕುಕ್ಕರ್ಗೆ ಮೊದಲಿಗೆ ತುಪ್ಪ ಆಡ್ ಮಾಡ್ಕೊಳ್ಳೋಣ. ತುಪ್ಪ ಜೊತೆ ಎಣ್ಣೆನ ಈಗ ಆಡ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾವು ಎತ್ತಿಟ್ಟಿರುವಂತ ಮಸಾಲೆ ಪದಾರ್ಥಗಳನ್ನ ಆಡ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಆಡೆಡ್ ಮಸಾಲೆಸ್ ಇಲ್ಲ. ಸೊ ಇಷ್ಟೇ ಮಸಾಲೆ, ಇಷ್ಟೆಲ್ಲ ಹಾಕ್ಬೇಕು ಅನ್ನೋದೇನಿಲ್ಲ. ಪಲಾವ್ಗೆ ಏನೇನ್ ಬೇಕು ಅವೆಲ್ಲ ಮಸಾಲೆಸ್ನ ಆಡ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಾ ಇರ್ಬೇಕಾದ್ರೇನೆ ನಾವ್ ಇದಕ್ಕೆ ಒಂದು ಬೌಲಲ್ಲಿ ಈರುಳ್ಳಿ ಇಟ್ಟಿದ್ವಲ್ಲ, 2 ಸಣ್ಣದ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿ ಆಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡು ನಾವು ಹಸಿ ಬಟಾಣಿ ಇಟ್ಟಿದೀವಲ್ಲ ಅದನ್ನ ಆಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಸೊ ಫ್ರೈ ಮಾಡ್ದಾದ್ಮೇಲೆ ಈಗ ನಾವು ಇದಕ್ಕೆ ಹಸಿ ಮೆಣಸಿನಕಾಯಿ ಆಡ್ ಮಾಡ್ಕೊಂಡಿದೀನಿ. ಹಸಿ ಮೆಣಸಿನಕಾಯಿ ಜೊತೆಗೆ ಗೋಡಂಬಿ ಆಡ್ ಮಾಡ್ಕೊಳ್ಳೋಣ. ಗೋಡಂಬಿ ತುಂಬಾ ಟೇಸ್ಟ್ ಅನ್ನೋದು ಕೊಡುತ್ತೆ, ಹಾಗಾಗಿ ನಾವು ಗೋಡಂಬಿ ಆಡ್ ಮಾಡ್ತಾ ಇದೀವಿ. ಈಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕು ನಿಮ್ಗೆ, ಸೊ ಅಷ್ಟು ಉಪ್ಪನ್ನ ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಂತ ಬನ್ನಿ. ಈಗ ಇದಕ್ಕೆ ನಾವು ಎತ್ತಿಟ್ಟಿರುವಂತ ತೆಂಗಿನ ಹಾಲನ್ನ ಆಡ್ ಮಾಡ್ತಾ ಇದ್ದೀನಿ. ತೆಂಗಿನ ಹಾಲನ್ನು ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ಇದು ಬಂದು ಒಂದ್ ಸ್ವಲ್ಪ ಕುದಿ ಬರುತ್ತೆ. ಇದು ಬಾಯ್ಲ್ ಆಗೋ ತನಕ ನಾವಿಲ್ಲಿ ವೇಟ್ ಮಾಡೋಣ. ತುಂಬಾ ಈಸಿ ಆಗಿರುವಂತ ರೆಸಿಪಿ ಫ್ರೆಂಡ್ಸ್, ಬೇಗ ನೀವು ಆರಾಮಾಗಿ ಮಾಡ್ಕೋಬಹುದು ಮನೆಯಲ್ಲಿ. ನೋಡಿ, ಈಗ ನೀವು ಇಲ್ಲಿ ಕುದಿ ಬರ್ತಾ ಇದೆ. ಈಗ ನಾವ್ ಇದಕ್ಕೆ ಅಕ್ಕಿನ ಆಡ್ ಮಾಡ್ಕೊಂತಾ ಇದ್ದೀನಿ. ನಾನು ಅಕ್ಕಿ ನೆನ್ಸಿಟ್ಕೊಂಡಿಲ್ಲ, ಡೈರೆಕ್ಟ್ ಆಗಿ ವಾಶ್ ಮಾಡಿ ಅಕ್ಕಿನ ಹಾಕ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಈ ಅಕ್ಕಿ ಹಾಕಿದಾದ್ಮೇಲೆ ನಾವೇನ್ ಅಕ್ಕಿ ಇಟ್ಟಿದ್ವಲ್ಲ ಮೆಜರ್ಮೆಂಟ್, ಅದರಲ್ಲಿ 2ರಷ್ಟು ನೀರನ್ನ ನಾವಿಲ್ಲಿ ಹಾಕೋಬೇಕು. 2ರಷ್ಟು ನೀರನ್ನ ನಾವಿಲ್ಲಿ ಆಡ್ ಮಾಡ್ಕೊಳ್ಳೋಣ. ಸೊ ಇದು ಒಂದು ನೀಟಾಗಿ ನೀರ್ ಆಡ್ ಮಾಡೋದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗೋ ತನಕ ಒಂದು 5 to 10 ಮಿನಿಟ್ಸ್ ಬಿಟ್ರೆ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆಗೋ ತನಕ ವೇಟ್ ಮಾಡೋಣ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಾಯ್ಲ್ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಕುಕ್ಕರ್ ಪ್ಲೇಟ್ ಅನ್ನ ಕ್ಲೋಸ್ ಮಾಡ್ಬಿಡೋಣ. ಕ್ಲೋಸ್ ಮಾಡಿದಾದ್ಮೇಲೆ ಒಂದು 2 ವಿಷಲ್ಸ್ ಅನ್ನೋದು ಬರ್ಬೇಕಾಗತ್ತೆ. ನೋಡಿ, ಕುಕ್ಕರ್ ಪ್ಲೇಟ್ ನ ನಾನೀಗ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ಸ್ ಬಂದಾಯ್ತು. ಕುಕ್ಕರ್ ಪ್ಲೇಟ್ ಓಪನ್ ಮಾಡೋಣ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಜಸ್ಟ್ ಸಿಂಪಲ್ ಅಂಡ್ ಈಸಿ ಆಗಿದೆ. ನಾರ್ಮಲ್ ಆಗಿ ಗೀ ರೈಸ್ ನ ಎಲ್ಲರೂ ಕುರ್ಮಾ ಜೊತೆ ತಿಂತಾರೆ, ಬಟ್ ಚಟ್ನಿ ಜೊತೆ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಅದು ಸ್ಪೆಷಲ್ ಆಗಿ ಮಾಡುವಂತ ಚಟ್ನಿ ಹೆಂಗ್ ಮಾಡೋದು ಅಂತ ನಮ್ಮ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ವಿಡಿಯೋ ಮಾಡಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಟ್ರೈ ಮಾಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಗೌಡಾಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.